ನಮಸ್ಕಾರ ಸ್ನೇಹಿತರೆ. ಇಂದು ನಿಮಗೆ ಒಂದು ಪುಟ್ಟ ಕಥೆಯನ್ನು ಹೇಳುತ್ತೇನೆ. ಸ್ನೇಹದ ಹಿಂದೆ ಅಡಗಿರುವ ದ್ರೋಹದ ಕಥೆಯನ್ನು ಹೇಳುತ್ತೇನೆ. ಬುದ್ಧಿವಂತಿಕೆಯಿಂದ ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಬಹುದು ಅಂತ ತೋರಿಸುವ ಕಥೆ ಇದು. ಒಂದು ಶಾಂತವಾದ ಕಾಡಿನ ಮಧ್ಯದಲ್ಲಿ ಒಂದು ಸುಂದರವಾದ ನದಿ ಹರಿಯುತ್ತಿತ್ತು. ಆ ನದಿಯ ತೀರದಲ್ಲಿ ನೇರಳೆ ಹಣ್ಣುಗಳಿಂದ ತುಂಬಿದ ಒಂದು ದೊಡ್ಡ ಮರವಿತ್ತು. ಆ ಮರದ ಮೇಲೆ ಒಂದು ಬುದ್ಧಿವಂತವಾದ ಕೋತಿ ವಾಸ ಮಾಡುತ್ತಿತ್ತು. ಅದು ದಿನವೂ ಸಿಹಿಯಾದ ಹಣ್ಣುಗಳನ್ನು ತಿನ್ನುತ್ತಾ ಹಾಡುತ್ತಾ ಸಂತೋಷವಾಗಿ ಜೀವನ ಸಾಗಿಸುತ್ತಿತ್ತು. ಆ ಕೋತಿಗೆ ಒಂಟಿತನ ಅನ್ನಿಸುವುದೇ ಇಲ್ಲ, ಏಕೆಂದರೆ ಅದು ಪ್ರಕೃತಿಯ ಜೊತೆ ಸ್ನೇಹ ಮಾಡಿತ್ತು. ಒಂದು ದಿನ ನದಿಯಿಂದ ಒಂದು ದೊಡ್ಡ ಮೊಸಳೆ ನಿಧಾನವಾಗಿ ತೀರಕ್ಕೆ ಬಂದಿತು. ಕೋತಿ ಅದನ್ನು ನೋಡಿ ಮೊದಲಿಗೆ ಹೆದರಿತು. ನಂತರ ಬೇಗನೆ ನಗುತ್ತಾ ಹೇಳಿತು, ನೀನು ನನ್ನ ಸ್ನೇಹಿತ ಆಗ್ತೀಯಾ? ಅದು ಮರದಿಂದ ಸಿಹಿಯಾದ ಹಣ್ಣುಗಳನ್ನು ಕೆಳಗೆ ಹಾಕಿತು. ಮೊಸಳೆ ಆ ಹಣ್ಣುಗಳನ್ನು ತಿಂದು ತುಂಬ ಖುಷಿಪಟ್ಟಿತು. ಅದಾದ ನಂತರ ಪ್ರತಿದಿನವೂ ಮೊಸಳೆ ಬರುತ್ತಿತ್ತು. ಕೋತಿ ಹಣ್ಣುಗಳನ್ನು ಕೊಡುತ್ತಿತ್ತು. ಇಬ್ಬರು ಮಾತನಾಡುತ್ತಾ ಸಮಯ ಕಳೆಯುತ್ತಿದ್ದರು. ಅವರ ಸ್ನೇಹ ದಿನದಿಂದ ದಿನಕ್ಕೆ ಗಾಢವಾಗುತ್ತಿತ್ತು. ಒಂದು ದಿನ ಮೊಸಳೆ ತನ್ನ ಹೆಂಡತಿಗೆ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಕೊಟ್ಟಿತು. ಅವಳು ಆ ಹಣ್ಣುಗಳನ್ನು ತಿಂದು ಆಶ್ಚರ್ಯಪಡುತ್ತಾಳೆ. ಇಷ್ಟು ಸಿಹಿಯಾದ ಹಣ್ಣು ಎಲ್ಲಿಂದ ತಂದಿದ್ದೀರಿ ಎಂದು ಕೇಳುತ್ತಾಳೆ. ಮೊಸಳೆ ಹೆಮ್ಮೆಯಿಂದ ಹೇಳಿತು, ನನ್ನ ಸ್ನೇಹಿತ ಕೋತಿ ಕೊಟ್ಟಿದ್ದು. ಅವಳ ಮನಸ್ಸಿನಲ್ಲಿ ಒಂದು ದುಷ್ಟ ಆಲೋಚನೆ ಹುಟ್ಟುತ್ತದೆ. ಹಣ್ಣು ಇಷ್ಟು ಸಿಹಿ ಅಂದರೆ ಆ ಕೋತಿಯ ಹೃದಯ ಇನ್ನೂ ಎಷ್ಟು ಸಿಹಿಯಾಗಿರಬೇಕು ಎಂದು ಆಲೋಚನೆ ಮಾಡಿ ಆ ಗಂಡನಿಗೆ ಹೇಳುತ್ತಾಳೆ, ನನಗೆ ಆ ಕೋತಿಯ ಹೃದಯ ಬೇಕು, ನೀನು ಅದನ್ನು ತಂದುಕೊಡು. ಮೊಸಳೆಗೆ ತುಂಬ ಕಳವಳ ಉಂಟಾಗುತ್ತದೆ. ಒಂದು ಕಡೆ ತನ್ನ ಸ್ನೇಹಿತ, ಮತ್ತೊಂದು ಕಡೆ ತನ್ನ ಪ್ರೀತಿಯ ಹೆಂಡತಿ. ನಾನು ಏನು ಮಾಡಲಿ ಎಂದು ಯೋಚಿಸುತ್ತದೆ. ನಂತರ ಅದು ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ. ಮರುದಿನ ಮೊಸಳೆ ಕೋತಿಗೆ ಹೇಳಿತು, ನಮ್ಮ ಮನೆಗೆ ಬಾ, ನನ್ನ ಹೆಂಡತಿ ನಿನ್ನನ್ನು ನೋಡಬೇಕು ಅನ್ನುತ್ತಾಳೆ ಮತ್ತು ನಿನಗೋಸ್ಕರ ಅಡುಗೆಯೆಲ್ಲ ಮಾಡಿದ್ದಾಳೆ. ಕೋತಿ ಅದನ್ನು ನಂಬಿ ಖುಷಿಯಿಂದ ಒಪ್ಪಿತು. ಮೊಸಳೆಯ ಮೇಲೆ ಕುಳಿತು ನದಿಯನ್ನು ದಾಟಲು ಶುರು ಮಾಡಿತು. ನದಿಯ ಮಧ್ಯದಲ್ಲಿ ಗಾಳಿ ತಂಪಾಗಿ ಬೀಸುತ್ತಿತ್ತು, ಆದರೆ ವಾತಾವರಣದಲ್ಲಿ ಒಂದು ಅಜ್ಞಾತ ಭಯವಿತ್ತು. ಮೊಸಳೆ ನಿಧಾನವಾಗಿ ಹೇಳಿತು, ನಿಜ ಹೇಳಬೇಕಾದ್ರೆ ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕಂತೆ. ಒಂದು ಕ್ಷಣಕ್ಕೆ ಕೋತಿಯ ಹೃದಯ ಬಡಿತ ಜಾಸ್ತಿಯಾಯಿತು, ಆದರೆ ಅದು ಗಾಬರಿಯಾಗಲಿಲ್ಲ. ತಕ್ಷಣ ತನ್ನ ಬುದ್ಧಿಯನ್ನು ಉಪಯೋಗಿಸಿತು. ಕೋತಿ ನಗುತ್ತಾ ಹೇಳಿತು, ಅಯ್ಯೋ, ನೀನು ಮೊದಲೇ ಹೇಳಬೇಕಾಗಿತ್ತು, ನಾನು ನನ್ನ ಹೃದಯವನ್ನು ಮರದಲ್ಲೇ ಬಿಟ್ಟು ಬಂದಿದ್ದೇನೆ. ಮೊಸಳೆ ಅದನ್ನು ನಂಬಿತು. ತಕ್ಷಣ ಮರದ ಕಡೆಗೆ ತಿರುಗಿತು. ಮರದ ಹತ್ತಿರ ಬಂದ ಕೂಡಲೇ ಕೋತಿ ವೇಗವಾಗಿ ಮೇಲಕ್ಕೆ ಹಾರಿ ಸುರಕ್ಷಿತವಾಯಿತು. ಅದು ಕೋಪದಿಂದ ಹೇಳಿತು, ಮೂರ್ಖನೇ, ಹೃದಯವನ್ನು ಯಾರೂ ಬೇರ್ಪಡಿಸಿ ಇಡುವುದಿಲ್ಲ, ನನ್ನನ್ನು ಮೋಸ ಮಾಡಲು ಯತ್ನಿಸಿದೆ ಎಂದು ಕೋತಿಯು ಕೋಪದಿಂದ ಮೊಸಳೆಗೆ ಹೇಳಿತು. ಮೊಸಳೆ ತನ್ನ ತಪ್ಪನ್ನು ಅರಿತು ನಾಚಿಕೊಂಡು ನದಿಯಲ್ಲಿ ಹಿಂತಿರುಗಿತು. ಕೋತಿಯು ತನ್ನ ಬುದ್ಧಿವಂತಿಕೆಯಿಂದ ತನ್ನ ಪ್ರಾಣವನ್ನು ಉಳಿಸಿಕೊಂಡಿತು. ಬುದ್ಧಿವಂತಿಕೆ ಮತ್ತು ಸಮಾಧಾನದ ಮನಸ್ಸು ಇದ್ದರೆ ದೊಡ್ಡ ಅಪಾಯವನ್ನು ಗೆಲ್ಲಬಹುದು. ಈ ಒಂದು ಪುಟ್ಟ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.